ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಈ ವಿಡಿಯೋದಲ್ಲಿ 3 ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಅಲಸಂದೆ ಕಾಳು ಪಲ್ಯ, ಮತ್ತು ನಮ್ಮ ಸೈಡ್ ಗುರೆಳ್ಳು ಪುಡಿ ಅಂತ ಕರೀತಾರೆ, ಅಥವಾ ಹುಚ್ಚೆಳ್ಳು ಅಂತ ಕೂಡ ಕರೀತಾರೆ. ಇದನ್ನು ಚಟ್ನಿ ಪುಡಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯಕ್ಕೂ ಬಿಸಿ ಅನ್ನಕ್ಕೂ ತುಪ್ಪ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮತ್ತು ಬೆಂಡೆಕಾಯಿ ಸ್ನ್ಯಾಕ್ಸ್ ಕೂಡ ನಾನು ಮಾಡಿದ್ದೆ. ಅಂದರೆ ತೆಳ್ಳಗೆ ಸ್ಲೈಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದು ಉಪ್ಪು ಖಾರ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಬನ್ನಿ ಈ 3 ರೆಸಿಪಿನ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಪ್ನಷ್ಟು ಅಲಸಂದೆ ಕಾಳನ್ನ ಕಲ್ಲದೆಲ್ಲ ಇದ್ದರೆ ಚೆನ್ನಾಗಿ ತೊಳ್ಕೊಂಡು ಜಾಲಿಸ್ಕೋಬೇಕು. ಅದಾದಮೇಲೆ ಕುಕ್ಕರ್ಗೆ ವಿಸಿಲಿಗೆ ಅಂತೇಳಿ 3 ಇಲ್ಲ 4 ಇಲ್ಲ 5 ವಿಸಿಲ್ ಹೊಡೆಸಿದ್ರೆ ನಿಮಗೆ ಮೆತ್ತಗಾಗುತ್ತೆ. ಹಾಗೆ ಈ ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಮಾಡೋಕ್ಕೆ ನಾನಿಲ್ಲಿ ಗುರೆಳ್ಳನ್ನ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಬಾರ್ದು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಚಟಪಟ ಅಂತ ಹೇಳಿ ಸಿಡಿಯುತ್ತೆ. ಎಳ್ಳು ಸಿಡಿಯುತ್ತಲ್ವ, ಅದೇ ಥರನೇ ಸಿಡಿಯುತ್ತೆ. ಇದು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದ ಮೇಲೆ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ, ಈ ಥರ ಗರಿ ಗರಿಯಾಗಿ ಬರುತ್ತೆ. ತಿಂದರೆ ಕೂಡ ಕುರುಮ್ ಅಂತ ಸೌಂಡ್ ಬರುತ್ತೆ, ಆ ಥರ. ಆಮೇಲೆ ನಾನು ಈ ಕಡೆ ಬೆಂಡೆಕಾಯಿ ಸ್ನ್ಯಾಕ್ಸ್ಗೆ ಈ ಥರ ಸ್ಲೈಸ್ ಮಾಡಿ ತೆಳ್ಳಗೆ ಹೆಚ್ಚಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದರಲ್ಲಿ ಆ ಸ್ಲೈಸ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದೆ. ಅದನ್ನೇ ಒಂದು 5ರಿಂದ 10 ನಿಮಿಷಗಳ ಕಾಲ ನಾವು ಎಣ್ಣೆಯಲ್ಲೇ ಬಿಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ದಪ್ಪನಾಗಿ ಹೆಚ್ಚಿದ್ರೂ ಕೂಡ ಬೆಂಡೆಕಾಯಿ ಕ್ರಿಸ್ಪಿ ಆಗಬೇಕಲ್ವ, ಅದಕ್ಕಾಗಿ. ನಾನು ಗುರೆಳ್ಳು ಪುಡಿ ಮಾಡೋಕ್ಕೆ ಗುರೆಳ್ಳನ್ನ ಹುರಿದಿಟ್ಟಿದ್ವಲ್ವ, ಅದನ್ನು ಸ್ವಲ್ಪ ಆರಕ್ಕಿಟ್ಟಿದ್ದೆ. ಅದು ಇವಾಗ ಆರಿದೆ. ನಾನು ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಒಂದು ರೌಂಡ್ ಮಿಕ್ಸಿನ ತಿರುಗಿಸ್ಬೇಕು. ಅದು ಪುಡಿನ ಎಲ್ಲನೂ ಖಾರ ಉಪ್ಪು ಅಷ್ಟು ಹಾಕಿದರೆ ಅದು ಸಣ್ಣ ಆಗೋದಿಲ್ಲ. ಅದಕ್ಕಾಗಿ ಒಂದು 2 ರೌಂಡ್ ಮಿಕ್ಸಿ ಮಾಡಿದರೆ, ಮತ್ತು ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೆ ಮೆತ್ತಗೆ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ತೆ. ಅದಕ್ಕೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ, ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಹಾಕಬೇಕಾಗುತ್ತೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಂದ್ಕೊಳ್ಳೋ ಥರ ಪುಡಿನ ಹಾಕಿ ಮತ್ತು ಒಂದು 2-3 ರೌಂಡ್ ತಿರುಗಿಸ್ಬೇಕಾಗುತ್ತೆ. ಸ್ವಲ್ಪ ಕಾದ ಎಣ್ಣೆನೂ ಕೂಡ ಹಾಕಿದರೆ ಮೆತ್ತಗಾಗುತ್ತೆ. ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ನಮಗೆ ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಈ ರೀತಿಯಾಗಿ ನಮಗೆ ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅಂತ ಕೂಡ ಕಮೆಂಟ್ ಮಾಡಿ. ಈ ಸೈಡಲ್ಲಿ ಬೆಂಡೆಕಾಯಿ ಸ್ನ್ಯಾಕ್ಸ್ ಇಟ್ಟಿದ್ದೆ ಅಲ್ವಾ, ಇದು ಕೂಡ ನಾನು ಅದಷ್ಟು ಮಾಡೋಷ್ಟರಲ್ಲೇ ಒಂದು 5-10 ನಿಮಿಷ ಎಣ್ಣೆಲೇ ಬಿಟ್ಟರೆ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಅದಕ್ಕಾಗಿ ಇಷ್ಟೊತ್ತು ಬಿಡಬೇಕಾಗುತ್ತೆ ಇದನ್ನು ಎಣ್ಣೆಯಲ್ಲಿ. ಈಗ ಇದಾಗಿದೆ. ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇಲ್ಲಿ ವಿಸಿಲಿಗಂತ ಇಟ್ಟಿದ್ನಲ್ವ ಅಲಸಂದೆ ಕಾಳು, ಇದು ಕೂಡ 4ರಿಂದ 5 ವಿಸಿಲ್ ಹೊಡೆಸಿದ್ದೆ. ಇದು ಕೂಡ ಮೆತ್ತಗಾಗಿತ್ತು ಅಷ್ಟೊತ್ತರಲ್ಲಿ. ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿದರೆ ಇದು ಫ್ಲೇವರ್ ಇದು ಕೂಡ ಒಂಥರ ಚೆನ್ನಾಗಿ ಕೊಡುತ್ತೆ. ಒಣ ಖಾರನೂ ಹಾಕೋಬೋದು. ನಾವಿಲ್ಲಿ ಹಸಿ ಖಾರನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿದು ಕಡ್ಡಿ ಬಿಡಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಮತ್ತು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಅದಾದ ನಂತರ ಒಂದು ಬಾಣಲಿನ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಬೇಕು. ನಿಮಗೆ ಏನು ಮೆಜರ್ ಬೇಕೋ ಆ ಮೆಜರ್ ತೊಗೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಲ್ಲೇನು ಮಿಕ್ಸಿ ಮಾಡಿರ್ತೀರಲ್ವ ಖಾರ ಮಸಾಲೆ, ಅದನ್ನು ಕೂಡ ಅದರಲ್ಲೇ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಘಾಟ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಅದಾದ ನಂತರ ಇಲ್ಲೇನು ವಿಸಿಲ್ ಹೊಡೆಸಿಟ್ಟಿರ್ತೀರಲ್ವ ಅಲಸಂದೆ ಕಾಳು, ಇದನ್ನು ಕೂಡ ಅದರಲ್ಲೇ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನಿಮಗೆ ಬೇಕಾಗಿರೋಂಥ ಟೇಸ್ಟಿಯಾದ ಅಲಸಂದೆ ಕಾಳು ಪಲ್ಯ ಕೂಡ ರೆಡಿಯಾಗುತ್ತೆ. ಇದು ಅನ್ನ, ಚಪಾತಿ, ರೊಟ್ಟಿ ಎಲ್ಲದರಲ್ಲೂ ಕಾಂಬಿನೇಷನ್ ಆಗಿ ಸೂಪರಾಗಿ ಟೇಸ್ಟಿಯಾಗಿ ಹೊಂದ್ಕೊಳ್ಳುತ್ತೆ. ಇದ್ರ ಜೊತೆಗೆ ನೆನೆಸ್ಕೊಳ್ಳೋಕ್ಕೆ ಇವಾಗ ಮಾಡಿದ್ನಲ್ಲ ಗುರೆಳ್ಳು ಪುಡಿ, ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಹಸಿ ಉಳ್ಳಾಗಡ್ಡಿ ಕೂಡ ಮಸ್ತ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ. ಈ ಕಡೆ ಬೆಂಡೆಕಾಯಿ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿತ್ತು. ಇದನ್ನು ಕೂಡ ಒಂದು ಪ್ಲೇಟಿಗೆ ಸರ್ವ್ ಮಾಡಿಟ್ಟಿದ್ದೆ. ಬಾಯಿ ಟೇಸ್ಟ್ ಚೆನ್ನಾಗಿಲ್ಲ
ಅಥವಾ ಹುಷಾರಿಲ್ಲ ಅಂದಾಗ ಈ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಬಾಯಿಗೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಲವರು ಪಲ್ಯನ ಇಷ್ಟಪಡೋದಿಲ್ಲ, ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ.